ರಾಜಭವನ ಸರ್ಕಾರದ ನಡುವೆ ಮುಂದುವರೆದ ಸಂಘರ್ಷ. ಮುಸ್ಲಿಮರ 4% ಗುತ್ತಿಗೆ ಮೀಸಲಾತಿ ಬಿಲ್ ವಾಪಸ್ ಕಳಿಸಲಾಗಿದೆ. ಎರಡನೇ ಬಾರಿಗೆ ಬಿಲ್ ಅನ್ನು ವಾಪಸ್ ಕಳಿಸಿರುವುದು ರಾಜ್ಯಪಾಲರು. ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುವಂತ ಹಿನ್ನೆಲೆಯಲ್ಲಿ ವಾಪಸ್ ಕಳಿಸಲಾಗಿದೆ. ವಿಧೇಯಕಕ್ಕೆ ರಾಷ್ಟ್ರಪತಿ ಒಪ್ಪಿಗೆ ಅನಿವಾರ್ಯ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಕಳೆದ ಏಪ್ರಿಲ್ 15ರಂದು ಮೊದಲ ಬಾರಿಗೆ ವಾಪಸ್ ಕಳಿಸಿದ್ರು. ಧರ್ಮಾಧಾರಿತ ಮೀಸಲಿಗೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ ಅಂತ ಹೇಳಿ ವಾಪಸ್ ಕಳಿಸಿದ್ರು. ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ರಾಜ್ಯಪಾಲ ಗೆಹ್ಲೋಟ್ ಮತ್ತೊಮ್ಮೆ ಪುನರುಚ್ಚರಿಸ್ತಾ ಇದ್ದಾರೆ. ಮೊದಲಿನಿಂದಲೂ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಸಂಘರ್ಷ ಅನ್ನೋದು ನಡೀತಾ ಇದೆ. ರಾಜಭವನ ವರ್ಸಸ್ ರಾಜ್ಯ ಸರ್ಕಾರ, ರಾಜ್ಯಪಾಲ ವರ್ಸಸ್ ಸರ್ಕಾರ ನಡೀತಾನೆ ಇದೆ. ಹಲವು ಬಿಲ್ಗಳ ಬಗ್ಗೆ ಭಿನ್ನಾಭಿಪ್ರಾಯಗಳು ಬಂದಿದ್ದಿದೆ. ಹಲವು ವಿಧೇಯಕಗಳ ಮಂಡನೆಯಲ್ಲಿ ಪ್ರತ್ಯೇಕವಾದಂಥ ವಾದ ಆಗಿದ್ದು ಕೂಡ ಇದೆ. ಇದೀಗ ಈ ವಿಚಾರದಲ್ಲೂ ಕೂಡ ಮತ್ತೆ ಸಂಘರ್ಷ ಶುರುವಾಗುವ ಲಕ್ಷಣಗಳು ನೋಡಿ. ಇದು ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿ ಆಗತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ವಿಧೇಯಕಕ್ಕೆ ರಾಷ್ಟ್ರಪತಿ ಒಪ್ಪಿಗೆ ಅನ್ನೋದು ಅನಿವಾರ್ಯ ಅನ್ನುವಂಥ ಹಿನ್ನೆಲೆಯಲ್ಲಿ ಎರಡನೇ ಬಾರಿಗೆ ಈ ಬಿಲ್ ಅನ್ನು ವಾಪಸ್ ಕಳಿಸಿದ್ದಾರೆ. ಈ ಹಿಂದೆ ಸರ್ಕಾರ ವಾಪಸ್ ಕಳಿಸಿದಾಗ ಇದು ರಾಜ್ಯ ಸರ್ಕಾರದ ವಿಚಾರ, ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರ, ಕೇಂದ್ರದ ಅನುಮತಿ ಬೇಕು ಅಂತಾನೆ ಏನಿಲ್ಲ ಅಂತ ಹೇಳಿದ್ರು. ಆದರೆ ಇಲ್ಲ, ಹಂಗಾಗಲ್ಲ ಅಂತ ಹೇಳಿ ರಿಟರ್ನ್ ಕಳಿಸಿದ್ದಾರೆ. ಇದು ಮುಸ್ಲಿಮರಿಗೆ 4% ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಇರುವಂತ ವಿಚಾರ. ಇದು ಬಹಳ ಚರ್ಚೆಗೆ, ಆರೋಪ ಪ್ರತ್ಯಾರೋಪಕ್ಕೆ, ಪರ ವಿರೋಧದ ಚರ್ಚೆಗೆ ಕಾರಣವಾಗಿತ್ತು. ಒಂದು ಧರ್ಮವನ್ನ ಓಲೈಕೆ ಮಾಡ್ಕೊಳ್ಳೋದಕ್ಕೆ ಅಂತ ಧರ್ಮಾಧಾರಿತ ಮೀಸಲಾತಿಯನ್ನ ತರೋದು ಎಷ್ಟರ ಮಟ್ಟಿಗೆ ಸರಿ? ಸಂವಿಧಾನದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ ಅಂತ ರಾಜ್ಯಪಾಲರು ವಾದ ಮಾಡ್ತಾ ಇರೋದು. ಸೊ ಬಿಜೆಪಿ ಕೂಡ ಇದನ್ನು ಹೇಳಿತ್ತು. ಮುಸ್ಲಿಮರಿಗೆ 4% ಗುತ್ತಿಗೆ ಮೀಸಲಾತಿ ಯಾಕೆ? ಮುಸ್ಲಿಮರಿಗೆ ಅಂತ ಯಾಕೆ 4% ಅಂತ ಯಾಕೆ ಮೀಸಲಿಡಬೇಕು? ಇದು ಕಾಂಗ್ರೆಸ್ನಿಂದ, ರಾಜ್ಯ ಸರ್ಕಾರದಿಂದ ಆ ಧರ್ಮವನ್ನ ಓಲೈಕೆ ಮಾಡ್ಕೊಳ್ಳೋದು ಮಾಡ್ತಾ ಇರೋದಲ್ವಾ ಅಂತ ಬಿಜೆಪಿ ಪ್ರಶ್ನೆ ಮಾಡಿತ್ತು. ಇದಾದ್ಮೇಲೆ ಈ ವಿಧೇಯಕಕ್ಕೆ ಸಹಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಬಟ್ ರಾಜ್ಯಪಾಲರು ಮೊದಲ ಬಾರಿಗೂ ಕೂಡ ವಾಪಸ್ ಕಳಿಸಿದ್ರು. ಇಲ್ಲ, ಆಗಲ್ಲ, ಇದು ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗತ್ತೆ, ರಾಷ್ಟ್ರಪತಿಗಳ ಒಪ್ಪಿಗೆ ಇದಕ್ಕೆ ಬೇಕೇ ಬೇಕು ಅಂತ ಅವ್ರು ಹೇಳಿದ್ರು. ಆದರೆ ಮತ್ತೆ ರಾಜ್ಯ ಸರ್ಕಾರ ವಾಪಸ್ ಅದೇ ಬಿಲ್ಲನ್ನ ರಾಜ್ಯಪಾಲರಿಗೆ ಕಳಿಸ್ಕೊಡುತ್ತೆ. ರಾಜ್ಯಪಾಲರಿಗೆ ಏನು ಹೇಳ್ತಾರೆ? ಇಲ್ಲ, ಇದು ಹಂಗಾಗದೇ ಇಲ್ಲ, ಧರ್ಮದ ಆಧಾರಿತವಾಗಿ ಮೀಸಲಾತಿಯನ್ನು ಈ ಬಿಲ್ ವಿಚಾರದಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅವಕಾಶನೇ ಇಲ್ಲ ಸಂವಿಧಾನದಲ್ಲಿ. ಅವಕಾಶ ಇಲ್ದಿರೋದಕ್ಕೆ ಸಹಿ ಹಾಕಿ ಅಂತಂದ್ರೆ ಹೆಂಗೆ? ಹಾಗಾಗಿ ಹಾಕಲ್ಲ ನಾನು ಅಂತ ವಾಪಸ್ ಕಳಿಸಿದ್ದಾರೆ. ಇದೀಗ ಮತ್ತೊಮ್ಮೆ ರಾಜ್ಯ ಸರ್ಕಾರ ವರ್ಸಸ್ ರಾಜಭವನದ ಸಂಘರ್ಷ. ಕಾಂಗ್ರೆಸ್ನವರ ಆರೋಪ ಏನು ಅಂತಂದ್ರೆ, ಈ ರಾಜ್ಯಪಾಲರು ಬೇಕು ಅಂತ ಕಾಂಗ್ರೆಸ್ನವರ ವಿರುದ್ಧ ಕಿಡಿಕಾರ್ತಾ ಇರ್ತಾರೆ, ಕಿರಿಕ್ ತೆಗಿತಾ ಇರ್ತಾರೆ. ನಾವು ಏನು ಹೇಳಿದ್ರು ಒಪ್ಪಿಗೆ ಕೊಡಲ್ಲ, ನಮ್ಮ ಸರ್ಕಾರದಲ್ಲಿ ಹಸ್ತಕ್ಷೇಪವನ್ನು ರಾಜ್ಯಪಾಲರು ಮಾಡ್ತಾರೆ ಅನ್ನೋದನ್ನ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು. ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಏನಾಗತ್ತೆ, ಕಾದ್ ನೋಡ್ಬೇಕಿದೆ.